ಟೌನ್ಶಿಪ್ ಜಟಾಪಟಿ ಸದ್ಯ ತಾರಕಕ್ಕೇರಿದೆ. ಬಿಡದಿ ಭೂ ಯುದ್ಧಕ್ಕೆ ಸದ್ಯ ಈಗ ರಾಜ್ಯಪಾಲರು ಎಂಟ್ರಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನೈಸ್ ಬಳಿಯ ಹೆಚ್ಚುವರಿ ಭೂಮಿಯನ್ನ ಬಳಸ್ಕೊಳ್ಳಿ ಅಂತ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸದ್ಯ ಬಿಡದಿ ಟೌನ್ಶಿಪ್ ಜಟಾಪಟಿ ತಾರಕಕ್ಕೇರಿರುವಂತದ್ದು. ಬಿಡದಿ ಭೂ ಯುದ್ಧಕ್ಕೆ ಇವಾಗ ರಾಜ್ಯಪಾಲರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನೈಸ್ ರಸ್ತೆ ಬಳಿ ಇರುವಂತಹ ಹೆಚ್ಚುವರಿ ಭೂಮಿ ಇದೆಯಲ್ಲ, ಅದನ್ನೇ ಬಳಸ್ಕೊಳ್ಳಿ ಟೌನ್ಶಿಪ್ಗೆ ಅಂತ ಸರ್ಕಾರಕ್ಕೆ ಪತ್ರ ಬರೆದು ರಾಜ್ಯಪಾಲರು ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಸದ್ಯ ಈಗ ನೈಸ್ ಸಂಸ್ಥೆ ಬಳಿ 6750 ಎಕರೆ ಭೂಮಿ ಇದೆ, ಅದನ್ನೇ ಬಳಸ್ಕೊಳ್ಳಿ ಟೌನ್ಶಿಪ್ ಮಾಡೋದಕ್ಕೆ. ರೈತರ ಭೂಮಿಗೆ ಸದ್ಯ ಅವರ ವಿರೋಧದ ಮಧ್ಯೆಯೂ ನಾವು ಈ ಒಂದು ಟೌನ್ಶಿಪ್ ನ ಮಾಡೋದು ಬೇಡ ಅಂತ ಹೇಳಿ ರಾಜ್ಯಪಾಲರು ಪತ್ರದಲ್ಲಿ ಬರೆದಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದು ಕಿವಿ ಮಾತನ್ನ ಹೇಳಿದ್ದಾರೆ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್. ನಾವು ಗಮನಿಸ್ತಾ ಇದ್ದೀವಿ, ಬಿಡದಿ ಜಟಾಪಟಿ ಬಹಳಷ್ಟು ತಿಂಗಳುಗಳಿಂದ ನಡೀತಾ ಇದೆ. ಮೊನ್ನೆಯಷ್ಟೇ ಜೆಡಿಎಸ್ ಬಹಳ ದೊಡ್ಡ ಪಾದಯಾತ್ರೆಯನ್ನ ಮಾಡ್ತು, ಕಾನೂನು ಅಸ್ತ್ರದಲ್ಲಿ ಅದನ್ನ ಹತ್ತಿಕ್ಕಲೂ ಆಯ್ತು. ಈಗ ಮತ್ತೆ ಬಿಡದಿ ಭೂ ಯುದ್ಧಕ್ಕೆ ಸದ್ಯ ಈಗ ರಾಜ್ಯಪಾಲರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಅವರು ಭೂಮಿಯನ್ನ ಕೊಡೋದಕ್ಕೆ ರೆಡಿ ಇಲ್ಲ, ಅವರ ವಿರೋಧವನ್ನು ಕಟ್ಕೊಂಡು ನಾವ್ ಯಾಕೆ ಟೌನ್ಶಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯ ಈಗ ನೈಸ್ ಬಳಿ ಹೆಚ್ಚುವರಿ ಭೂಮಿ ಇದೆ, ಅದನ್ನ ಬಳಸ್ಕೊಳ್ಳಿ ಟೌನ್ಶಿಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಖುದ್ದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿರುವಂತದ್ದು. ನೈಸ್ ಸಂಸ್ಥೆ ಬಳಿ ಈಗ 6750 ಎಕರೆ ಭೂಮಿ ಅಡಿಷನಲಿ ಎಕ್ಸ್ಟ್ರಾ ಇದೆ, ಅದು ನಮ್ಮ ಈ ಒಂದು ಟೌನ್ಶಿಪ್ಗೆ ಆಗುತ್ತೆ. ಅಲ್ಲಿರುವಂತಹ ಪಾಪ ರೈತರು ಅಮಾಯಕರು, ಅವರು ಒಂದು ಪರಂಪರೆಯಿಂದ ಬಂದಿರುವಂತಹ ಭೂಮಿಯನ್ನ ಬಿಟ್ಕೊಡ್ಬಾರ್ದು, ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳಿ ಅದರಲ್ಲಿ ವ್ಯವಸಾಯ ಮಾಡಿ ಅವರ ಜೀವನ ಸಂಸಾರ ಕಟ್ಕೊಂಡಿರ್ತಾರೆ. ಅದಕ್ಕೆ ನಾವು ಕತ್ರಿ ಯಾಕೆ ಹಾಕಕ್ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಪ್ರೆಸೆಂಟ್ 6750 ಎಕರೆ ಭೂಮಿ ಇದೆ, ಅದನ್ನ ನಿಮ್ಗೆ ಟೌನ್ಶಿಪ್ ಮಾಡ್ಕೊಂತೀರಾ ಅಥವಾ ಬೇರೆ ಯಾವ್ದಕ್ಕಾದ್ರೂ ಬಳಸ್ಕೊಂತೀರಾ, ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪತ್ರದಲ್ಲೇ ಮುಖಾಂತರ ಸರ್ಕಾರಕ್ಕೆ ಬರೆದಿದ್ದಾರೆ ರಾಜ್ಯಪಾಲರು. ಸೊ ಹೋಪ್ಫುಲಿ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತಲೆಯಲ್ಲಿ ಇತ್ತಲ್ಲ, ಸೊ ಬಿಡದಿ ರೈತರು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಈಗ ರಾಜ್ಯಪಾಲರು ತಮ್ಮ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸದ್ಯ ಎಂಟ್ರಿಯಿಂದ ನೈಸ್ ಅಲ್ಲಿ ಇರುವಂತಹ ಹೆಚ್ಚುವರಿ ಭೂಮಿಯನ್ನ ರಾಜ್ಯ ಸರ್ಕಾರಕ್ಕೆ ಕಿವಿ ಮಾತಾಗಿ ಹೇಳಿದ್ದಾರೆ, ನೋಡಿ ಇಲ್ಲಿ ಎಕ್ಸ್ಟ್ರಾ ಅಡಿಷನಲಿ 6750 ಎಕರೆ ಇದೆ, ಬೇಕಾದ್ರೆ ಇದರಲ್ಲೇ ಟೌನ್ಶಿಪ್ ಮಾಡಿ. ಅವ್ರ ರೈತರು ಕೊಡಲ್ಲ ಅಂತ ಹೇಳಿ ತಿಂಗಳಾನ್ಗಂಟ್ಲೆ ಅವರು ಹೋರಾಟ ಮಾಡ್ತಿದ್ದಾರೆ, ಬೀದಿಗೆ ಬಂದಿದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರನ್ನ ಎದುರಾಕೊಂಡು ನಾವೇನ್ ಮಾಡೋದಕ್ಕಾಗತ್ತೆ? ಜನರು ಅವ್ರನ್ನ ಎದುರಾಕೊಂಡು ಸರ್ಕಾರನೇ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನಾವು ಬಿಡದಿ ಟೌನ್ಶಿಪ್ ಮಾಡಿ ಅದರಿಂದ ಏನು ಉದ್ಧಾರ ಮಾಡೋಕ್ಕಾಗುತ್ತೋ, ಹೋಗಿ ಕಟ್ಟದಾದ್ಮೇಲೆ ಆದ್ರೂ ನಮಗೆ ನೆಮ್ಮದಿ ಇರುತ್ತಾ? ಇಲ್ಲ. ಹಾಗಾಗಿ ಈಗ ನಿಮಗೆ ಬೇಕಾಗಿರುವಂತಹ ಸದ್ಯದ ಭೂಮಿ ಈಗ ನೈಸ್ ಬಳಿ ಇದೆ, ಸೊ ಅದನ್ನ ನೀವು ತಗೊಳ್ಳಿ, ಅದರಲ್ಲಿ ನೀವು ಬಿಡದಿ ಟೌನ್ಶಿಪ್ ಅನ್ನ ಮಾಡ್ಕೊಳ್ಳಿ, ಬಿಡದಿ ಒಂದು ಜಾಗವನ್ನ ಬಿಟ್ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು.